ನಿರ್ದೇಶಕ ಓಂ ಪ್ರಕಾಶ್ ರಾವ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿರುವುದು. ಸಿನಿಮಾ ಮಾಡೋದಾಗಿ 100 ಕೋಟಿ 85 ಲಕ್ಷ ರೂಪಾಯಿ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ನಟ ಭಾಸ್ಕರ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ನಟ ಭಾಸ್ಕರ್ ಶೆಟ್ಟಿಯಿಂದ ಓಂ ಪ್ರಕಾಶ್ ರಾವ್ ಮೇಲೆ ಗಂಭೀರವಾದ ಆರೋಪ. ದರ್ಶನ್ ಯೋಧ ಸಿನಿಮಾದಲ್ಲಿ ಓಂ ಪ್ರಕಾಶ್ ಜೊತೆ ಭಾಸ್ಕರ್ ಕೆಲಸ ಮಾಡಿದ್ರು. ಅದೇ ಸೌಹಾರ್ದತೆಯಿಂದ ಓಂ ಪ್ರಕಾಶ್ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅಂತ ಭಾಸ್ಕರ್ ಶೆಟ್ಟಿ ಆರೋಪ ಮಾಡಿದ್ದಾರೆ. ಸಿನಿಮಾ ಮಾಡ್ತೀನಿ ಅಂತ 3 ಕೋಟಿ 85 ಲಕ್ಷ ರೂಪಾಯಿ ಹಣ ಪಡೆದಿದ್ರಂತೆ ನಿರ್ದೇಶಕ ಓಂ ಪ್ರಕಾಶ್. ಭಾಸ್ಕರ್ರಿಂದ 40 ಲಕ್ಷ, ವಾಸುದೇವ್ರಿಂದ 3 ಕೋಟಿಗೂ ಹೆಚ್ಚು ಹಣವನ್ನ ಪಡ್ಕೊಂಡಿದ್ರಂತೆ. ಫೆನಿಕ್ಸ್ ಅನ್ನೋ ಸಿನಿಮಾ ವಿಚಾರವಾಗಿ ಹಣ ಸಹಾಯವನ್ನ ಓಂ ಪ್ರಕಾಶ್ ಪಡೆದಿದ್ರಂತೆ. ಸಾಲ ಅಲ್ಲದೆ ಸಿನಿಮಾಗೆ ಸಹಾಯ ಮಾಡಿ ಅಂತಲೂ ಕೂಡ ಓಂ ಪ್ರಕಾಶ್ ಹಣ ಪಡ್ಕೊಂಡಿದ್ರು. ಈಗ ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಿದ್ದಾರೆ ಅಂತ ಭಾಸ್ಕರ್ ಶೆಟ್ಟಿ ಆರೋಪ ಮಾಡ್ತಾ ಇರೋದು. ಓಂ ಪ್ರಕಾಶ್ ರಾವ್ ವಿರುದ್ಧ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ಮೊನ್ನೆ ಚೇಂಬರ್ನಲ್ಲಿ 18ನೇ ತಾರೀಕು ನಮಗೆ ಫ್ರಾಡ್ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ವಿ. ಅಲ್ಲಿ ಓಂ ಪ್ರಕಾಶ್ ಅವರು ಸಹ ಮೆಂಬರ್ ಅಲ್ಲ, ನಮ್ಮ ಜೊತೆ ನಮ್ಮ ಟೀಮು ಫೈನಾನ್ಸಿಯರ್ ಯಾರಿದ್ದಾರೆ ಅವರು ಸಹ ಪ್ರೊಡ್ಯೂಸರು ಮತ್ತು ಮೆಂಬರ್ ಆಗಿಲ್ಲ ಚೇಂಬರ್ಗೆ. ಆ ಕಾರಣದಿಂದ ಜಯಮಾಲಾ ಮೇಡಮ್ ಅವರು ನೀವು ಇಲ್ಲಿ ಬಂದರೆ ಏನೂ ಆಗಲ್ಲ, ನೀವು ಕಾನೂನು ಮೊರೆ ಹೋಗಿ ಅಂತ ಅಂದರು. ಸೊ ಮತ್ತೆ 2 ದಿವಸ ಟೈಮ್ ಕೊಟ್ವಿ ನಾವು ಓಂ ಪ್ರಕಾಶ್ ಅವ್ರಿಗೆ. ನಮ್ಮ ವಾಸುದೇವ್ ರೆಡ್ಡಿ ಅವರು ಮಾತಾಡಿದ್ರು, ಏನಣ್ಣ ಹಿಂಗಾಯಿತು, ನೀವು ಯಾರ್ಯಾರ ಹತ್ರ ಹೋಗ್ತಾ ಇದ್ದೀರಾ ಅವರೇ ದುಡ್ಡು ಕೊಟ್ಟರೆ ಇಸ್ಕೊಳ್ಳಿ ಅಂತ ತುಂಬ ತುಚ್ಛವಾಗಿ ವಾಸುದೇವ್ ರೆಡ್ಡಿ ಅವ್ರಿಗೆ ಮಾತಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದ್ದಾರೆ ಸಂಪರ್ಕದಲ್ಲಿ. ಶರತ್, ಯಾವಾಗ ನಡೆದಿರೋದು ಇದು? ಯಾಕಂದ್ರೆ 3 ಕೋಟಿ 85 ಲಕ್ಷ ಹಣ ಪಡೆದಿದ್ದಾರೆ ಅಂತ ಏನ್ ಭಾಸ್ಕರ್ ಶೆಟ್ಟಿ ಹೇಳ್ತಾ ಇದ್ದಾರೆ, ಅದಕ್ಕೆ ಪೂರಕವಾದಂತ ದಾಖಲೆಗಳನ್ನ ಏನೇನು ತೋರಿಸ್ತಿದ್ದಾರೆ ಅವರು? ಶ್ವೇತಾ, ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮೇಲೆ ಒಂದು ಗಂಭೀರವಾದಂತಹ ಆರೋಪ ಸದ್ಯಕ್ಕೆ ಕೇಳಿ ಬಂದಿರುವಂತದ್ದು. ಭಾಸ್ಕರ್ ಶೆಟ್ಟಿ ಎನ್ನುವಂತವರು ನಗರದ ಪೊಲೀಸ್ ಆಯುಕ್ತರ ಕಚೇರಿಗೆ ದೂರನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಸುಮಾರು 3 ಕೋಟಿ 85 ಲಕ್ಷ ಹಣವನ್ನ ಇವರು ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿ. ಈ ಹಿಂದೆ ಯೋಧ ಅನ್ನುವಂತ ಒಂದು ಸಿನಿಮಾದಲ್ಲಿ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಓಂ ಪ್ರಕಾಶ್ ರಾವ್ ಅವರಿಗೆ ಈ ಭಾಸ್ಕರ್ ಶೆಟ್ಟಿ ಅವರ ಪರಿಚಯ ಆಗಿರುತ್ತೆ. ಸುಮಾರು ಹಲವಾರು ವರ್ಷಗಳ ಸ್ನೇಹ ಕೂಡ ಇವರ ನಡುವೆ ಇರುತ್ತೆ, ಪರಿಚಯ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ 2023ರ ಸಂದರ್ಭದಲ್ಲಿ ಫಿನಿಕ್ಸ್ ಎನ್ನುವಂತಹ ಒಂದು ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದ್ದೇವೆ, ಅದಕ್ಕೆ ಹಣ ಸಹಾಯವನ್ನ ಮಾಡಿ ಚಿತ್ರ ರಿಲೀಸ್ ಆದಂತಹ ಬಳಿಕ ಅದರ ಹಣವನ್ನ ನಾವು ನಿಮಗೆ ವಾಪಸ್ ಕೊಡುವಂತಹ ಕೆಲಸ ಮಾಡ್ತೇವೆ ಅಂತ ಹೇಳಿ ಓಂ ಪ್ರಕಾಶ್ ರಾವ್ ಅವರು ಹೇಳಿದ್ರಂತೆ. ಆದ್ರೆ ಆ ಹಣವನ್ನ ಕೊಡುವಂತಹ ಕೆಲಸವನ್ನ ಭಾಸ್ಕರ್ ಶೆಟ್ಟಿ ಅವರು ಮಾಡ್ತಾರೆ. ಜೊತೆಗೆ ವಾಸುದೇವ್ ರೆಡ್ಡಿ ಅನ್ನುವಂಥವ್ರು ಕೂಡ 3 ಕೋಟಿ ಸಮಥಿಂಗ್ ಹಣವನ್ನು ಕೂಡ ಕೊಡ್ತಾರೆ. ಇವರು ಒಂದು 40 ಲಕ್ಷ ಹಣವನ್ನು ಕೊಡ್ತಾರೆ. ಕೆಲವು ಮಹಿಳೆಯರು ಹಾಗೆ ಪರಿಚಯಸ್ಥರ ಕಡೆಯಿಂದಲೂ ಕೂಡ ಕೆಲವು ಹಣವನ್ನ ತೆಗೆದುಕೊಂಡು ಓಂ ಪ್ರಕಾಶ್ ರಾವ್ ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ತಮಗೂ ಕೂಡ ಒಂದು ಹೆಸರು ಬರುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ವಿ ಅಂತ ಹೇಳಿ ಭಾಸ್ಕರ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ. ಬಳಿಕ ಹಣವನ್ನೆಲ್ಲವನ್ನು ಕೊಟ್ಟಂತಹ ಬಳಿಕ ಓಂ ಪ್ರಕಾಶ್ ಅವರ ಬಳಿ ಈ ಇತ್ತೀಚೆಗೆ ಹಣವನ್ನು ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಆ ಹಣವನ್ನ ಕೊಡದೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಧಮಕಿ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಫಿಲ್ಮ್ ಚೇಂಬರ್ ನ ಬಳಿಯೂ ಕೂಡ ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಆ ಓಂ ಪ್ರಕಾಶ್ ಅವರು ಏನಿದ್ದಾರೆ, ಜೊತೆಗೆ ಇವರು ಯಾರು ಕೂಡ ಚೇಂಬರ್ ನಲ್ಲಿ ಸದಸ್ಯತ್ವವನ್ನು ಹೊಂದಿರದಂತಹ ಕಾರಣದಿಂದಾಗಿ ಕಾನೂನಾತ್ಮಕವಾಗಿ ನೀವು ಸಮಸ್ಯೆನ ಬಗೆಹರಿಸಿಕೊಳ್ಳಿ ಅಂತ ಹೇಳಿದಂತಹ ಕಾರಣ ಆಯುಕ್ತರ ಕಚೇರಿಗೆ ದೂರನ್ನ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಅವರು ಹೇಳ್ತಾ ಇರುವಂತಹ ಪ್ರಕಾರ ನಾವು ಒಂದು 60ರಿಂದ 70% ಹಣವನ್ನ ಆನ್ಲೈನ್ ಮುಖಾಂತರವೇ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯ ದಾಖಲಾತಿಗಳನ್ನ ಪೊಲೀಸರಿಗೆ ಒದಗಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ತದನಂತರ ಏನಾಗುತ್ತೆ ಕಾದು ನೋಡ್ಬೇಕಾಗಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಶರತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.